ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಮುದ್ದು ಸೊಸೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವಿದ್ಯಾ ಅವರು ಕಣ್ಮಣಿಗೆ ಕೋರ್ಟ್ ಆದೇಶ ಏನು ಕೊಟ್ಟದೆ ಮೊದಲು ನೋಡು ಅಂತ ಹೇಳ್ತಾರೆ. ಕಣ್ಮಣಿಯವರು ಕೋರ್ಟ್ ಆದೇಶ ಕೊಟ್ಬಿಟ್ರೆ ಆಗೋಯ್ತದ ಅಂತ ಕೇಳಿದಾಗ ಶಿವರಾಮೇಗೌಡರು ಕಣ್ಮಣಿ ನೀನೊಸಿ ತಾಳ್ಮೆಯಿಂದ ಮಾತಾಡವ ಅಂತ ಹೇಳ್ತಾರೆ. ಭದ್ರಾ ಅವರು ಕೋರ್ಟ್ ಆದೇಶ ಕೊಟ್ಟರು ಅಷ್ಟೇ, ಏನು ಮಾಡಿದ್ರು ಅಷ್ಟೇನಿಯ, ನಾನಂತೂ ನಿನ್ನ ಕೂಟ ಬಾಳಕ್ಕಿಲ್ಲ ಅಂತ ಹೇಳ್ತಾರೆ. ವಿದ್ಯಾ ಅವರು ಇದನ್ನೇ ನೀವು ಕೋರ್ಟಲ್ಲಿ ಹೇಳ್ಬೇಕಿತ್ತು, ಅದನ್ನು ಬಿಟ್ಬಿಟ್ಟು ಇಲ್ಲಿ ಹೇಳಿದ್ರೆ ನಾವೇನು ಮಾಡೋಕ್ಕಾಯ್ತದೆ, ನೀವು ಅಲ್ಲೇ ಹೇಳ್ಬೇಕಿತ್ತಲ್ವೇ ಅಂತ ಕೇಳ್ತಾರೆ. ಭದ್ರಾ ಅವರು ನನಗೆ ತಲೆ ಕೆಟ್ಟರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಸುಮ್ಕೆ ಇದ್ಬಿಟ್ರೆ ಸರಿ ಇವಾಗ ಅಂತ ಹೇಳ್ತಾರೆ. ಗೋವಿಂದೇಗೌಡರು ಭದ್ರಾ ಸುಮ್ಕೆ ಇರು ಅಂತ ಹೇಳ್ತಿಲ್ವಾ, ಸುಮ್ಮನೆ ಇರಪ್ಪ ಅಂತ ಹೇಳ್ತಾರೆ. ಅವಳು ಮಾತಾಡ್ತಾ ಇರೋದನ್ನು ನೋಡುವೆ ಹೆಂಗೆ ಚಿಕ್ಕಪ್ಪ ಇರೋದು ಅಂತ ಭದ್ರೇಗೌಡರು ಹೇಳ್ತಾರೆ. ಅಜ್ಜಮ್ಮ ಅವರು ನೋಡಿ ಅವಳು ಕೋರ್ಟ್ ಆದೇಶನ ಕೈಯಲ್ಲಿ ಹಿಡ್ಕೊಂಡು ಬಾಳ್ಬೇಕು ಅಂತ ಬಂದವಳೆ, ಸುಮ್ಕೆ ಇದನ್ನೆಲ್ಲ ಬಿಟ್ಬಿಟ್ಟು ಅವಳು ಕೂಟ ಬಾಳ್ವೆ ಮಾಡ್ಕೊಂಡು ಹೋಗು ಮಗ ಅಂತ ಹೇಳ್ತಾರೆ. ಭದ್ರೇಗೌಡರು ಅದ್ರಂತೂ ಸಾಧ್ಯ ಇಲ್ಲ ಅಜ್ಜಿ. ಅಮ್ಮ ಅವರು ಶಿವರಾಮು ನಿನಗೆ ಕೋರ್ಟ್ ವಿಚಾರನ ಏನು ಹೇಳ್ಬೇಕಾಗಿಲ್ಲ ಕಣಪ್ಪ, ನಿಂಗೆ ಎಲ್ಲ ಗೊತ್ತದೇ ಅಲ್ವೇ, ಕೋರ್ಟ್ ಆದೇಶವ ಮೀರಿದ್ರೆ ಏನಾಯ್ತದೆ ಅಂತ ಗೊತ್ತಲ್ವೇ, ಇದನ್ನೆಲ್ಲ ಬಿಟ್ಬಿಟ್ಟು ಅವನಿಗೆ ಬುದ್ಧಿವಾದ ಹೇಳು ಅಂತ ಹೇಳ್ತಾರೆ. ಇವಳೆ ನಿನಗೆ ಎಷ್ಟ್ಕಿತ ಹೇಳ್ಬೇಕು, ಇಲ್ಲಿ ನಿಂತ್ಕೊಂಡು ಯಾರ್ಕಿತನೂ ವಾದ ಮಾಡಬೇಡ, ಬಾ ಒಳಿಕೆ ಅಂತ ಹೇಳ್ತಾರೆ. ಇಲ್ಲ ಅಜ್ಜಮ್ಮ, ನಾನಂತೂ ಬರೀಕಿಲ್ಲ, ನಾನು ತೆಪ್ಪು ಮಾಡೀನಿ, ಅದಕ್ಕೆ ನಾನು ಈ ಅಟ್ಟಿನ ಬಿಟ್ಟು ಹೋಗಿವ್ನಿ, ಶಿಕ್ಷೆನ ಅನುಭವಿಸ್ಬೇಕಲ್ವೇ, ನನ್ನ ಮಗಿಗೆ ಅಪ್ಪ ಬೇಕು, ಅದಕ್ಕೆ ನಾನು ಇಲ್ಲಿಗೆ ಬಂದೀವ್ನಿ ಆಟೇನಿಯ, ನಾನು 6 ತಿಂಗಳು ಇರಬೇಕಾದ್ರೆ ಕರೆಂಟ್ ಬಿಲ್ಲು ಮನೆ ಬಾಡಿಗೆ ಎಲ್ಲನೂ ನಾನೇ ನೋಡ್ಕೊತೀನಿ, ಯಾರಂಗಲ್ಲೂ ಬದುಕಕ್ಕಿಲ್ಲ ಅಜ್ಜವ ಅಂತ ಹೇಳ್ತಾರೆ. ಭದ್ರೇಗೌಡರು ನನ್ನ ಏನಂತ ಅನ್ಕೊಬಿಟ್ಟಿದೀಯೇ, ಈ ಭದ್ರೇಗೌಡರು ಅಂತಂದರೆ ಏನಂತ ತಿಳ್ಕೊಬಿಟ್ಟಿದೀಯೇ, ಯಾವುದೋ ಊರನ್ನು ದೊಣ್ಣೆ ನಾಯ್ಕಿ ಬಂದು ಔಟ್ ಹೌಸಿಗೆ ಬಾ ಅಂತ ಅಂದ್ಬಿಟ್ರೆ ಬಂದ್ಬಿಡ್ತೀನ ನಾನು ಅಂತ ಹೇಳ್ತಾರೆ. ಒಂದು ತಿಳ್ಕೊಬಿಡು, ನೀನೇನೇ ತಿಪ್ಪುರ್ಲಾಗ ಹಾಕಿದ್ರು ನಾನಂತೂ ಅಲ್ಲಿಗೆ ಬರೋಕ್ಕಿಲ್ಲ ಅಂತ ಹೇಳಿ ಭದ್ರೇಗೌಡರು ಹೊರಟೋಯ್ತಾರೆ. ಸಾವಿತ್ರಿ ಅವರು ಸಭಾಸ್ ಭದ್ರಾ ಹುಲಿ ಹೊಟ್ಟೆನಾಗೆ ಹುಲಿನೇ ಹುಡ್ತದೆ ಅಂತ ಸಾಬೀತುಪಡಿಸ್ಬಿಟ್ಟೆ ಕಣ್ಲ, ಅಣ್ಣಯ್ಯ ಇನ್ನೇನು ಮುಗೀತಲ್ಲ, ಇವಳುವೆ ಒಟ್ಟಿಗೆ ಬರೋಕ್ಕಿಲ್ಲ ಅಂತವಳೆ, ಅವನು ಔಟ್ ಹೌಸ್ಗೆ ಹೋಗೋಕ್ಕಿಲ್ಲ ಅಂತವನೇ, ಮುಗೀತಲ್ಲ, ಈ ಪತ್ರ ಇಟ್ಕೊಂಡು ಇನ್ನೇನು ಮಾಡಿಳು, ಬನ್ನಿ ಅಟ್ಟಿ ಒಳಿಕೆ ಹೋಗುಮ, ವಿನಂತಿ ಬಾ ಹೋಗುಮ ಅಂತ ಹೇಳಿ ಕರ್ಕೊಂಡೋಯ್ತಾರೆ. ಗೋವಿಂದೇಗೌಡರು ಇದೇನಣ್ಣ ಹಿಂಗಾಗೋಯ್ತು, ಕೋರ್ಟ್ ನೋಡಿದ್ರೆ 6 ತಿಂಗಳು ಜೊತೆಯಾಗಿ ಇರಬೇಕು ಅಂತ ಹೇಳೋರೆ, ಭದ್ರಾ ನೋಡಿದ್ರೆ ಒಪ್ತಾನೆ ಇಲ್ವಲ್ಲಣ್ಣ ಅಂತ ಹೇಳ್ತಾರೆ. ಶಿವರಾಮೇಗೌಡರು ಸರಿ ಆಯಿತು ನೋಡುವ ಬಾ ಅಂತ ಹೇಳಿ ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ. ನಿನಗೆ ಬುದ್ಧಿ ಇದ್ದಿದೆ ನಮ್ಮಿ, ನಾನು ನಿನ್ನ ಪರವಾಗಿ ಅಷ್ಟೆಲ್ಲ ಜೋರಾಗಿ ಮಾತಾಡ್ತೀವ್ನಿ, ಒಳಗೆ ಬಾ ಅಂತಂದರೆ ಬರೋಕ್ಕಾಗಲ್ವಾ, ಈ ಅಧಿಕ ಪ್ರಸಂಗತನ ಎಲ್ಲ ಬಿಟ್ಬಿಟ್ಟು ಒಳಗೆ ಬಮ್ಮಿ ಅಂತ ಅಜ್ಜಮ್ಮ ಅವ್ರು ಕರೀತಾರೆ. ವಿದ್ಯಾ ಅವರು ಇಲ್ಲ ಅಮ್ಮಮ್ಮ, ನಾನಂತೂ ಒಳಗೆ ಬರೋಕ್ಕಿಲ್ಲ, ನನ್ನ ಮನಸಾಕ್ಷಿ ಅದಕ್ಕೆ ಒಪ್ತಾ ಇಲ್ಲ, ಔಟ್ ಹೌಸ್ ಕೀನ ಕೊಟ್ಬಿಡಿ, ನಾನು ಅಲ್ಲಿಗೆ ಹೋಯ್ತೀನಿ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಮೌನ ಅವರು ಚಂಪನ್ಗೆ ಕೀ ತರಕ್ಕೆ ಅಂತ ಹೇಳ್ತಾರೆ. ಅಜ್ಜಮ್ಮ ಅವರು ಮೌನ, ಇವಳು ಯಾಕೆ ಹಿಂಗೆ ಹಠ ಮಾಡಿಳು, ಒಬ್ಳೆ ಔಟ್ ಹೌಸ್ನಾಗೆ ಇದ್ಕೊಂಡು ಏನು ಬಾಳ್ವೆ ಮಾಡಿಳು. ವಿದ್ಯಾ ಅಮ್ಮಮ್ಮ ಅವರು ಎಷ್ಟೇ ಹಠ ಮಾಡಿದ್ರುವೇನಿಯ ನನಗೆ ಗೊತ್ತು, ವಿದ್ಯಾ ಅವರು ಅಮ್ಮಮ್ಮ ಅವರು ಯಾರಿಗೆ ಬೆಲೆ ಕೊಡ್ದೇನೆ ಹೋದ್ರುವೇನಿಯ ಕೋರ್ಟಿಗೆ ಬೆಲೆ ಕೊಡಲೇಬೇಕು, ನಾನು ಅವ್ರ ಕೂಟ ಬಾಳ್ತೀನಿ, ಔಟ್ ಹೌಸಿಗೆ ಅವರು ಬಂದೇ ಬರ್ತಾರೆ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಮೌನ ಅವರು ಅವಳು ಒಂದ್ಕಿಂತ ತೀರ್ಮಾನ ತಗೊಂಡ್ಮೇಲೆ ಇನ್ನೊಂದ್ಸತಿ ಬದಲಾಯಿಸೋಕ್ಕಿಲ್ಲ ಅಥವಾ ಬುಡಿ ಓಲಿಯತೆಗೆ ಅಲ್ಲೇ ಇರಲಿ ಅಂತ ಹೇಳ್ತಾರೆ. ಅಜ್ಜಮ್ಮ ಅವರು ನೀವು ಯಾನಾರು ಮಾಡ್ಕೊಳ್ಳಿ, ಇದೇ ಅಟ್ಯಾಚಲ್ಲ, ಅವನ್ನ ಔಟ್ ಹೌಸ್ನಾಗೆ ಕರೆಸ್ಕೊಳ್ಳೋದ್ರಲ್ಲೂ ಇರಲಿ ಅಂತ ಹೇಳ್ತಾರೆ. ಮೌನ ಅವರು ಕೀ ಕೊಡೋಕೆ ಹೋದಾಗ ವಿದ್ಯಾ ಅವರು 1 ನಿಮಿಷ ಆತೆ, ಇದರಲ್ಲಿ 5,000 ಐತೆ, ಇದರಲ್ಲಿ ನಾನು ಔಟ್ ಹೌಸ್ನಾಗ ಇರ್ತೀನಲ್ಲ ಅದಕ್ಕೆ ಅಡ್ವಾನ್ಸು ಅಂತ ಇಟ್ಕೊಳ್ಳಿ ಅಂತ ಕೊಡ್ತಾರೆ. ಅಜ್ಜಮ್ಮ ಅವರು ನನ್ನ ಸೊಸೆಗೇನೆ ಅಡ್ವಾನ್ಸ್ ಕೊಡುವಷ್ಟು ದೊಡ್ಡೋಳಾಗ್ಬಿಟ್ಟೆ ನೀನು ಅಂತ ಹೇಳ್ತಾರೆ. ಇಲ್ಲ ಅಮ್ಮಮ್ಮ, ನನಗೆ ಹಂಗೆ ಇರೋಕ್ಕೆ ಮನ್ಸಾಕ್ಸಿ ಒಪ್ಪಕ್ಕಿಲ್ಲ, ಇದನ್ನ ತಗೊಳ್ಳಿ, ಇದೊಂದು ಉಪಕಾರ ಮಾಡಿ ಅಂತ ಹೇಳ್ತಾರೆ. ಮೌನ ಅವರು ಸರಿ ಆಯಿತು ಕೊಡು ಅಂತ ಅಂದ್ಬಿಟ್ಟು ಇಸ್ಕೊತಾರೆ. ಸರಿ ಅಂತ ಹೇಳಿ ವಿದ್ಯಾ ಅವರು ಹೊರಡ್ಬೇಕಾದ್ರೆ ತೊಟ್ಲು ತಗೊಂಡು ಹೋಗ್ತಾ ಇರ್ತಾರೆ. ಅಜ್ಜಮ್ಮ ಅವರು ನಿಂತ್ಕ, ಆ ತೊಟ್ಲೇನಕ್ಕೆ ಎತ್ಕೊ ಹೋಯ್ತಿದ್ದಿ, ಶಾಸ್ತ್ರ ಸಂಪ್ರದಾಯ ಅಂತಂದರೆ ಇದೇನಾ, ಮಗಿನಳ ಸದ್ದು ಕೇಳಗಂಟ ಇಲ್ಲಿ ಮಗಿನ ವಸ್ತುಗಳು ಯಾವುದು ತರಕೂಡ್ದು, ಒಂದ್ಸತಿ ತಂದೆನೇ ಇದಾಗೈತೆ, ಇನ್ನು ಮುಂದೆ ಅಂತ ತಪ್ಪನ್ನ ಯಾರು ಮಾಡಬೇಡಿ ಅಂತ ಹೇಳ್ತಾರೆ. ಮೌನ, ಇದನ್ನ ಎತ್ತಿ ಅಟ್ಟಾದ್ಮೇಲೆ ಇಸಿ, ಈಗಾಗಿರೋ ಅನಾಚಾರವೇ ಸಾಕು
ಸರಿ ವಿದ್ಯೆ ನೀನು ಹೊರಡು ಜೋಪಾನ ಅಂತ ಹೇಳಿ ಎಲ್ಲರೂ ಮನೆ ಒಳಗಡೆ ಹೊರಡ್ತಾರೆ. ಕಣ್ಮಣಿಯವರು ವಿದ್ಯಾ ಅವರನ್ನ ಕರೆದು, ನೀನು ಏನು ಆಸೆ ಕನಸನ್ನ ಇಟ್ಕೊಂಡಿದೀಯ ಅದನ್ನು ನಾನು ಯಾವುದು ಈಡೇರಕ್ಕೆ ಬಿಡೋಕ್ಕಿಲ್ಲ. ನೀನು ಹಿಂಗೆ ಬ್ಯಾಗ್ ಎತ್ಕೊಂಡು ಹೊಂಟ ಇರಬೇಕು. ನಾನು ಹಂಗೆ ಮಾಡ್ದೇ ಹೋದರೆ ನನ್ನ ಹೆಸರು ಕಣ್ಮಣಿನೇ ಅಲ್ಲ ಅಂತ ಚಾಲೆಂಜ್ ಮಾಡ್ತಾರೆ. ವಿದ್ಯಾ ಅವರು ಏನು ಮಾತಾಡದೆ ನಗಾಡ್ತಾ ಔಟ್ ಹೌಸ್ಗೆ ಅಂತ ಹೊರಡ್ತಾರೆ. ವಿದ್ಯಾ ಅವರು ಔಟ್ ಹೌಸ್ನಲ್ಲಿ ಇದ್ದಾಗ ಚಂಪಾ ಅವರು ವಿದ್ಯಕ್ಕ ಅಂತ ಬರ್ತಾರೆ. ಅಕ್ಕ ನೀನು ಸೂಪರು ಬುಡಕ್ಕ, ಎಲ್ಲರಿಗೂ ಕೋರ್ಟಲ್ಲಿ ನೀನು ಸರಿಯಾಗಿ ಉತ್ತರ ಕೊಟ್ಟಂತೆ ಆ ಕೋರ್ಟ್ ಆದೇಶ ಇಟ್ಕೊಂಡು ಎಲ್ಲರ ಬಾಯಿನೂ ಮುಚ್ಚಿಸ್ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಕಾನೂನು ಪ್ರಕಾರ ದೂರ ಆಗಬೇಕು ಅಂತ ಅಂದ್ಕೊಂಡವ್ರಿಗೆ ಅದ್ರ ಪ್ರಕಾರನೇ ಅಲ್ವೇ ಉತ್ತರ ಕೊಡಬೇಕು ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಚಂಪಾ ಅವರು ಆದ್ರೂ ನಿನ್ನ ಮೇಲೆ ಕೋಪ ಕನಕ ಅಂತ ಹೇಳ್ದಾಗ, ಅಂಥದ್ದು ನಾನೇನು ಮಾಡಿದೆ ಅಂತ ವಿದ್ಯಾ ಅವ್ರು ಕೇಳ್ತಾರೆ. ಅಮ್ಮಮ್ಮ ಹೇಳ್ದಂಗೆ ನಿನಗೆ ಆ ಹಟ್ಟಿನಾಗೆ ಇರೋಕ್ಕೆ ಹಕ್ಕು ಅಧಿಕಾರ ಇತ್ತಲ್ವೇ, ನೀನೇ ಕಿಲುಗ್ ಬಂದೆ, ಅಲ್ಲೇ ಇರ್ಬೋದಿತ್ತು ತಾನೇ ಅಂತ ಚಂಪಾ ಅವ್ರು ಹೇಳ್ತಾರೆ. ವಿದ್ಯಾ ಅವರು, ನನ್ನ ಹಕ್ಕು ಅಧಿಕಾರಕ್ಕಿಂತ ನನ್ನ ಸ್ವಾಭಿಮಾನನೇ ನಂಗೆ ಹೆಚ್ಚು. ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡು ಆ ಹಟ್ಟಿಯಿಂದ ಈಚೆಗೆ ಬಂದೀವ್ನಿ. ಈಗ ನಾನು ಅದೇ ಹಟ್ಟಿಗೆ ಬರಬೇಕು ಅಂತಂದರೆ ನನ್ನ ಮೇಲೆ ನನಗೆ ಅಸಹ್ಯ ಆಗಕ್ಕಿಲ್ವೇ? ನನಗೆ ನನ್ನ ಮಗಿಗೆ ನ್ಯಾಯ ಬೇಕು. ಅವರೇ ನನ್ನ ಮಗಿನ ಅಪ್ಪ ಅಂತ ಹೇಳ್ಬೇಕು. ಆಟೇನಿಯ ನಂಗೆ ಬೇಕಾಗಿರೋದು ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ವಿದ್ಯಾ ಅವ್ರಿಗೆ ಲಾಯರ್ ಅವರು ಫೋನ್ ಮಾಡ್ತಾರೆ. ಲಾಯರ್ ಅವರು, ನೀನು ನಿನ್ನ ಗಂಡನ ಮನೆಗೆ ಹೋದಾ ಅಂತ ಕೇಳಿದಾಗ, ಇಲ್ಲ ಮೇಡಮ್ ನಾನು ಅಲ್ಲಿಗೆ ಬರಲಿಲ್ಲ, ಆ ಹಟ್ಟಿಗೆ ಹೋಗೋಕ್ಕೆ ನನಗೆ ಮನಸಾಕ್ಷಿ ಒಪ್ಪಲಿಲ್ಲ, ಅದಕ್ಕೆ ನಾನು ಔಟ್ ಹೌಸ್ನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಸರಿ ನಿನ್ನ ಗಂಡ ಅಲ್ಲಿಗೆ ಬಂದ್ರಾ ಅಂತ ಲಾಯರ್ ಅವ್ರು ಕೇಳಿದಾಗ, ಇಲ್ಲ ಮೇಡಮ್ ಅವರು ಬರೋಕ್ಕಿಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆ ಥರ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಕ್ಲಿಯರಾಗಿ ಹೇಳಿದ್ದೆ ಕೋರ್ಟು ನೀವಿಬ್ಬರು 6 ತಿಂಗಳು ಜೊತೆಲೇ ಇರಬೇಕು ಅಂತ ಲಾಯರ್ ಅವ್ರು ಹೇಳಿದಾಗ, ಇಲ್ಲ ಮೇಡಮ್ ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಲಾಯರ್ ಅವರು, ನಿನಗೆ ಹಂಗೆ ಅನ್ನಿಸ್ತು ಅಂತ ಕೇಳಿದಾಗ ನಡೆದಿರೋ ವಿಚಾರ ಎಲ್ಲನೂ ಅವ್ರಿಗೆ ಹೇಳ್ತಾರೆ. ಲಾಯರ್ ಅವರು, ಆ ರೀತಿ ಅವರು ಮಾಡೋಕ್ಕಾಗಲ್ಲ, ಕಾನೂನು ರೀತಿ ಇದರಲ್ಲಿ ಏನು ಮಾಡಬೇಕು ನಾನು ಮಾಡಿ ಅವ್ರನ್ನ ಇಲ್ಲಿಗೆ ಬರಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಮೇಡಮ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಮೌನ ಅವರು ಕಣ್ಮಣಿಗೆ ಅಂತ ಮಜ್ಜಿಗೆ ತಗೊಂಡು ಬಂದು, ನಿನ್ನ ಕೋಪ ಇನ್ನೂ ಕಮ್ಮಿ ಆಗಿಲ್ವೇ, ಮಜ್ಜಿಗೆ ಕುಡಿ, ಕೋಪ ಎಲ್ಲ ಕಮ್ಮಿ ಆಯ್ತದೆ ಅಂತ ಹೇಳ್ತಾರೆ. ಕಣ್ಮಣಿಯವರು, ನೀನು ನನ್ನ ಕೂಟ ಮಾತಾಡ್ಬೇಡಕನವ, ಮನೇಲಿ ಇಟ್ಟೆಲ್ಲ ಆಗದೆ ಒಂದೇ ಒಂದು ಮಾತಾರು ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವೇ ನಿಂಗೆ ಅಂತ ಹೇಳ್ತಾರೆ. ಮೌನ ಅವರು, ಖುಷಿ ವಿಚಾರ ಆಗಿದ್ದಿದ್ರೆ ಹೇಳ್ಬೋದಿತ್ತು ಕಣವ, ಆದರೆ ಇಲ್ಲಿ ನಡೀತಾ ಇರೋದು ಯುದ್ಧ, ನೀನು ಎಲ್ಲೋ ಇರೋಳ್ಗೆ ಈ ಸಂಕಟದ ವಿಚಾರಗಳನ್ನ ಹೇಳಿ ಯಾಕೆ ಬೇಸರ ಮಾಡೋದು ಅಂತ ಹೇಳಲಿಲ್ಲ ಕಣವ ಅಂತ ಹೇಳ್ತಾರೆ. ಕಣ್ಮಣಿ ಅವರು, ನಾನು ಖುಷಿಯಾಗಿ ಇರೋದಕ್ಕೆ ಡಿಸಿಪ್ಲಿನೇ ಜೀವನ ಅಂತ ಅಂದ್ಕೊಂಡಿರೋ ನಿಮ್ಮ ಅಣ್ಣನ ಹತ್ರ ನಾನು ಇದ್ದದ್ದು. ಅವ್ರ ಕಾಟ ತಡಿನಾರ್ದೇನೆ ಮಿಲ್ಟ್ರಿಲಿ ಇದ್ದವರೇ ಎಷ್ಟೋ ಜನ ಬಿಟ್ಟೋಗವ್ರೆ ಗೊತ್ತೇ ನಿಂಗೆ. ಗಡಿಯಾರದಲ್ಲಿ 5 ಗಂಟೆ ಆಯ್ತಿದಂಗೆನೆ ಎದ್ದೇಳ್ಬೇಕು, ರಾತ್ರಿ 9 ಗಂಟೆ ಆದಮೇಲೆ ಮಾತಾಡೋಕ್ಕೂ ಪರ್ಮಿಷನ್ ತಗೋಬೇಕು. ನಾನು ನೆಮ್ಮದಿಯಾಗಿ ಇರೋಕ್ಕೆ ಅದು ಮಟ್ಟಿಯಲ್ಲ ಕಣವ, ಜೈಲಾಗಿತ್ತು ಅದು. ಇಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ದೊಡ್ಡ ರಣರಂಗನೇ ಆಗದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ತಲೆಗಾಕಳ್ದೆ ಆದಷ್ಟು ಬಿರ್ನೆ ಮದುವೆಯಾಗಿ ಗಂಡನ ಜೊತೆ ಚೆನ್ನಾಗಿರು ಅಂತ. ಅವರು, ಓ ಅದಕ್ಕೆ ನನ್ನ ಇವಾಗ ಇಲ್ಲಿ ಕರೆಸ್ಕೊಂಡಿರೋದು, ನೋಡವ ಮದುವೆಗಿದ್ವಿ ಅಂತಂದರೆ ಈ ಹಟ್ಟಿ ಬಿಟ್ಬಿಟ್ಟು ಹೊಂಟೋಯ್ತೀನಿ ಅಷ್ಟೇ. ನಮ್ಮ ಅಣ್ಣ ಇಂಥ ಪರಿಸ್ಥಿತಿಲಿ ಅವನ ಪರಿಸ್ಥಿತಿ ನೋಡ್ಕೊಂಡು ಮದುವೆ ಆಗಬೇಕೆ, ಇದೆಲ್ಲ ಆಗಕ್ಕಿಲ್ಲ. ವಿನಂತಿಯವರು ಔಟ್ ಹೌಸ್ ಹತ್ರ ಬಂದು ನೋಡ್ತಾ ನಿಂತಿರ್ತಾರೆ. ಸಾವಿತ್ರಿಯವರು, ನಿನ್ಗೇನೆ ಬಂದಿರೋದು, ಇಲ್ಲಿ ಬಂದು ನಿಂತಿದೆಯಲ್ಲ ಇದ್ಯಾಕೆ ಅಂತ ಕೇಳ್ತಾರೆ. ಅಲ್ಲ ಕಣವ, ಹಟ್ಟಿ ಬಿಟ್ಟು ಓದೋಳು ಹಿಂಗೆ 6 ತಿಂಗಳು ಟೈಮ್ ತಗೊಂಡು ಪುನಃ ಬಂದವಳಲ್ಲ, ನಾನು ಹೊಟ್ಟೆ ಉರಿತಾದೆ ಅಂತ ಹೇಳ್ತಾರೆ. ಸಾವಿತ್ರಿಯವರು ಹಂಗನ್ಬಿಟ್ಟು ಹೊಡೆದು ಬಡ್ದು ಮಾಡಿದ್ರೆ ಬಿಟ್ಟರೆ ಅಂತ ಕೇಳ್ತಾರೆ. ಆ ಥರ ಮಾಡಿದ್ರೆ ಕೋರ್ಟ್ ಬಿಟ್ಬಿಟ್ಟದೇನವ, ಹಂಗೆಲ್ಲ ಏನೂ ಮಾಡೋಕ್ಕಾಗಲ್ಲ, ಆದರೆ ಹೆಂಗಾನ ಮಾಡಿ ಅವಳನ್ನ ಎಟ್ಟಿಬಿಟ್ಟು ಆಚೆ ಕಳಿಸ್ಬೇಕು ಕಣವ ಅಂತ ಹೇಳ್ತಾರೆ. ಸಾವಿತ್ರಿ ಅವರು, ಹಂಗಾದ್ರೆ ಏನು ಮಾಡೋದು ಅಂತ ಹೇಳಿದಾಗ, ಒಬ್ಬ ಮನ್ಸನ್ಗೆ ಬೇಕಾಗಿರೋದೇನು ಗಾಳಿ ಬೆಳಕು ನೀರು ಅಲ್ವೇ, ಅದನ್ನೇ ಇಲ್ದಂಗೆ ಮಾಡಿದ್ರೆ ಅಂತ ವಿನಂತಿಯವ್ರು ಹೇಳ್ತಾರೆ. ಸಾವಿತ್ರಿ ಅವರು, ಉಂಕನೆ ಹಿಂಗೆ ಮಾಡಿ ಇವಳನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳ್ತಾರೆ. ಹಂಗಾದ್ರೆ ಹಟ್ಟಿನಾಗೆ ಇರೋ ವಾಲನ್ನ ಆಫ್ ಮಾಡಬೇಕಲ್ವೇ, ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಹಿಂದೆ ಮುಂದೆ ನೋಡಬಾರ್ದು, ಬಾ ಹೋಗಿ ಆಫ್ ಮಾಡೋಣ ಅಂತ ಹೋಯ್ತಾ ಇರ್ತಾರೆ. ಅದನ್ನು ವಿದ್ಯಾ ಅವರು ನೋಡ್ಬಿಡ್ತಾರೆ. ವಾಲ್ನ ಆಫ್ ಮಾಡಿಬಿಟ್ಟು, ಹಾಡು ಇವಾಗ ಏನು ಮಾಡ್ತೀಯ ಅಂತ ನಾನೇ ನೋಡ್ತೀನಿ ಅಂತ ಅನ್ಕೋತಾ ಇರ್ತಾರೆ. ವಿದ್ಯಾ ಅವರು, ನೀರಿಲ್ಲ ಅಂತಂದರೆ ನಾನು ಎದ್ರಕೋ ಓಡೊಂಟೋಗ್ಬಿಡ್ತೀನಿ ಅಂತ ಅನ್ಕೊಂಡವ್ರೆ, ನೀವೇ ಪುನಃ ಬಂದು ವಾಲ್ ಆನ್ ಮಾಡಬೇಕು, ಹಂಗೆ ನಾನೇ ಮಾಡ್ತೀನಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.